ನಾಡಹಬ್ಬ ಮೈಸೂರು ದಸರಾ ಆರಂಭ ಆಗ್ತಾ ಇದೆ. ನವರಾತ್ರಿಯ ವಿಶೇಷ ಇವತ್ತಿಂದ ಆರಂಭ ಆಗತ್ತೆ. ಉದ್ಘಾಟನೆ ಕೂಡ ಆಗಿದೆ. ಲೇಖಕಿ ಬಾನು ಮುಷ್ತಾಕ್ ಅವರು ಪುಷ್ಪಾರ್ಚನೆ ಮಾಡೋದ್ರ ಮೂಲಕ ಉದ್ಘಾಟನೆಗೊಳಿಸಿದ್ದಾರೆ. ನಂತರದಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡಲಾಯಿತು ಜಿಲ್ಲಾಡಳಿತದ ವತಿಯಿಂದ. ಈ ಒಂದು ಕಾರ್ಯಕ್ರಮ ಈಗಾಗಲೇ ನೆರವೇರ್ತಾ ಇದೆ. ವೇದಿಕೆ ಕಾರ್ಯಕ್ರಮ ನೆರವೇರ್ತಾ ಇದೆ. ಈಗ ಒಬ್ಬೊಬ್ಬರ ಅತಿಥಿಗಳು ಕೂಡ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಸರ್, ಈಗ ಇವತ್ತಿನ ಹೈಲೈಟು ಒಂದು ದಸರಾ ಅಂತ ತಗೊಳ್ಬೇಕಾ ಅಥವಾ ದಸರಾ ಉದ್ಘಾಟಕಿ ಬಾನು ಮುಷ್ತಾಕ್ ಅವರಿಂದ ಇವತ್ತು ಸಿಕ್ಕಾಪಟ್ಟೆ ಹೈಲೈಟ್ ಆಗ್ತಿದೆ. ಎಲ್ಲರೂ ಉದ್ಘಾಟನೆ ಕಾರ್ಯಕ್ರಮವನ್ನು ಇಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ ಯಾರು. ಓಕೆ, ಇವತ್ತಿಂದ ಉದ್ಘಾಟನೆ ಆಗುತ್ತೆ. ಒಂದು ನಮ್ಗೇನಿದ್ರು ದಸರಾ ಅಥವಾ 9ನೇ ದಿನ ಆಗಿರ್ಬೋದು, ವಿಜಯದಶಮಿ ಆಗಿರ್ಬೋದು, ಅವತ್ತು ಬರುವಂತಹ ಇದಾಗಿರ್ಬೋದು, ಇದೆಲ್ಲವನ್ನು ಕೂಡ ನಾವು ಬಹಳ ಕುತೂಹಲದಿಂದ ನೋಡ್ತಾ ಇದ್ವಿ. ಜನರು ಕೂಡ ಬಟ್ ಆದರೆ ಉದ್ಘಾಟನಾ ದಿನದಿಂದಲೇ ಇಡೀ ರಾಜ್ಯದ ಜನತೆ ಇವತ್ತು ನೋಡ್ತಾ ಇದ್ದಾರೆ. ಓನ್ಲಿ ಬಿಕಾಸ್ ಆಫ್ ಬಾನು ಮುಷ್ತಾಕ್ ಅವರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಆಯ್ತು. ಈಗ ಬಾನು ಮುಷ್ತಾಕ್ ಅವರ ವಿಚಾರಗಳನ್ನೇ ತಗೊಳ್ಳೋದಾದ್ರೆ ಫಸ್ಟ್ ಪ್ಲಸ್ಗಳು ಕೂಡ ಇದೆ, ಮೈನಸ್ಗಳು ಕೂಡ ಇದೆ. ಎಲ್ಲರೂ ಅಂತಂದಾಗ ಅವರವ್ರದ್ದೇ ರೀತಿಯಾದಲ್ಲಿ ಹಾದಿಯಲ್ಲಿ ಸಾಕ್ತಾ ಇರ್ತಾರೆ. ಆದರೆ ಇವತ್ತು ಈ ಲೇಖಕಿ ಒಂದು ಕಡೆ ಇಷ್ಟೊಂದು ಟೀಕೆ ಟಿಪ್ಪಣಿಗಳಿಗೆ ಒಳಗಾಗೋದಕ್ಕೆ ಕಾರಣ ಆಗಿದ್ದಾದ್ರೂ ಏನು ಅಂತ ಇಲ್ಲಿ ಅವರಲ್ಲಿ ಎರಡನ್ನೂ ನಾವು ಚರ್ಚೆ ಮಾಡೋಣ. ಹಂಸ ಕ್ಷೀರ ನ್ಯಾಯ ಅಂತ ಕರಿತೀವಿ ನಮ್ಮ ಪರಂಪರೆ. ಹಾಲು ಯಾವುದು, ನೀರು ಯಾವುದು. ಈಗ ಬಾನು ಮುಷ್ತಾಕ್ ಅವರು ಪ್ರಸಿದ್ಧವಾದಂಥ ಕನ್ನಡದ ಕಥೆಗಾರ್ತಿ ಅಂತ ಈಗ ಜಗತ್ತು ಮೆಚ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಜೊತೆಗೆ ಅವರು ಪ್ರಗತಿಪರ ಸಾಹಿತಿ ಕೂಡ, ಯಾವುದೇ ಒಂದು ಇದ್ರದ್ದಲ್ಲ. ಅವರು ಯಾವುದೋ ಈ ಧಾರ್ಮಿಕ ನೆಲೆಗಟ್ಟಿನಲ್ಲಿ ಬಂದವರಲ್ಲ, ಅವರು ಪ್ರಗತಿಪರ ಅಂತೇಳಿ ಗುರುತಿಸ್ಕೊಂಡಿರೋದು. ಒಬ್ಬರು ಪತ್ರಕರ್ತೆ, ಸಾಮಾಜಿಕ ಕಾರ್ಯಕರ್ತೆ, ಸ್ವತಃ ವಕೀಲರು ಕೂಡ. ಹೀಗಾಗಿ ಆಮೇಲೆ ಮಹಿಳೆ, ವಿಶೇಷವಾಗಿ ಆಮೇಲೆ ಜ್ಞಾನವಂತ ಮಹಿಳೆ, ಇದೆಲ್ಲವೂ ಪ್ಲಸ್ ಪಾಯಿಂಟು. ಈಗ ಅವರು ಭಾಳ ಹಿಂದೆ ಒಂದು ಟೀಕೆಯನ್ನು ಮಾಡಿದರು. ಏನಂತ, ಕನ್ನಡದ ಬಾವುಟ ನನ್ನ ಧರ್ಮ ಅಲ್ಲಿಲ್ಲ, ನನ್ನನ್ನು ಕೇಳಿಲ್ಲ ಅಂದರೆ ವೈಯಕ್ತಿಕವಾಗಿ ಬಾನು ಮುಷ್ತಾಕ್ನವರಲ್ಲ, ನನ್ನ ಧರ್ಮದವ್ರ ಇನ್ವಾಲ್ವ್ಮೆಂಟ್ ಅಲ್ಲಿ ಏನೂ ಇಲ್ಲ, ಹೀಗಾಗಿ ನಾನು ಅದನ್ನು ಒಪ್ಪಲ್ಲ, ಕನ್ನಡದ ಬಾವುಟ ಇದಿದೆ. ನಮ್ಮಲ್ಲಿ ಏನಾಗಿದೆ, ಈ ಪ್ರಗತಿಪರರಲ್ಲಿ ಕೆಲವೊಂದು ದೌರ್ಬಲ್ಯಗಳನ್ನು ನಾವು ಕಾಣ್ತೀವಿ. ಬಹುತೇಕ ನಾನು ಗಮನಿಸಿರುವಂತೆ ಕನ್ನಡ ಸಾಹಿತ್ಯ ಸಮ್ಮೇಳನ, ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಾಗ ಕೆಲವರು ಸಾಹಿತಿಗಳು, ಪ್ರಗತಿಪರರು ಅನಿಸ್ಕೊಂಡವರು ಟೀಕೆಗಳು ಮಾಡ್ತಾರೆ. ಟೀಕೆ ಮಾಡಿದ್ಮೇಲೆ ಅವ್ರು ನೆಕ್ಸ್ಟ್ ಏನು ಮಾಡ್ತಾರೆ ಗೊತ್ತಾ, ಮುಂದಿನ ಸಾಹಿತ್ಯ ಸಮ್ಮೇಳನದ ಮೊದಲನೇ ಊಟಕ್ಕೆ ಅವರೇ ಬಂದು ಕೂತಿರ್ತಾರೆ. ಇದು ನಡ್ಕೊಂಬಂದ್ಬಿಟ್ಟಿದೆ. ನಾನು ಹೆಸರುಗಳನ್ನು ಕೂಡ ಹೇಳಬಲ್ಲೆ. ಯಾರು ಈ ಸಾರಿ ಟೀಕೆ ಮಾಡ್ತಾರೆ, ಮುಂದಿನ ಸಾರಿ ಅವರೇ ಅಗ್ರ ಪಂಕ್ತಿಯಲ್ಲಿ ಅಲ್ಲಿ ಊಟಕ್ಕೆ ಕೂತ್ಬಿಡ್ತಾರೆ. ಊಟಕ್ಕೆ ಕೂರ್ತಾರೆ ಅಂದರೆ ಅದರ ಸೌಲಭ್ಯ ಅಂದರೆ ಅಧ್ಯಕ್ಷತೆನೋ ಅಥವಾ ಬೇರೆ ಸನ್ಮಾನನೋ ಮತ್ತೊಂದೋ ಮಗದೊಂದೋ ಮಾಡಿಸ್ಕೊಂಡ್ಬಿಡ್ತಾರೆ. ಒಂದು ಬಾನು ಮುಷ್ತಾಕ್ ಅವ್ರು ಏನು ಟೀಕೆ ಮಾಡಿದ್ರು, ಕನ್ನಡ ಬಾವುಟದಲ್ಲಿ ನನ್ನ ಧರ್ಮದ ಇದಿಲ್ಲ ಅಥವಾ ನಮ್ಮನ್ನು ಕೇಳಿಲ್ಲ, ನೀವು ಒಂದು ಧರ್ಮದವ್ರು ಹಾಕ್ಕೊಂಡಿದ್ದೀರಾ ಅಂತ ಹೇಳಿದ್ರು. ಅವಾಗ ಅವ್ರು ಏನು ಮಾಡಬೇಕಿತ್ತು ಗೊತ್ತಾ, ಸರ್ಕಾರಕ್ಕೆ ಒಂದು ಪತ್ರ ಬರೀಬೇಕಿತ್ತು. ಇದು ಸಮಗ್ರ ಎಲ್ಲ ಧರ್ಮದವರು ಸೇರಿ ಇರುವಂಥ ರಾಜ್ಯ, ನೀವೊಂದು ಬಾವುಟವನ್ನು ಒಂದು ಧರ್ಮಕ್ಕೆ ಸೀಮಿತ ಮಾಡಿಬಿಟ್ಟಿದ್ದೀರಾ, ಅದನ್ನು ಬದಲಾವಣೆ ಮಾಡೋವರೆಗೂ ನಾನು ನಿಮ್ಮ ಸರ್ಕಾರದ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲ್ಲ ಅಂತ ಹೇಳಬೇಕಿತ್ತು. ಇದು ಕುವೆಂಪು ಈ ರೀತಿಯ ಒಂದು ಪರಂಪರೆಯನ್ನು ಹಾಕ್ಕೊಟ್ಟಿದ್ದಾರೆ. ಈ ಅರಮನೆ ಅನ್ನೋದು ಇದೆಯಲ್ಲ, ನಮ್ಮ ಮೈಸೂರಿನ ಅರಮನೆ ರಾಜತ್ವ ಇತ್ತಲ್ಲ, ನಾನು ರಾಜತ್ವವನ್ನು ಒಪ್ಪುವುದಿಲ್ಲ, ನಾನು ಒಪ್ಪೋದು ಪ್ರಜಾಪ್ರಭುತ್ವ, ಹೀಗಾಗಿ ನಾನು ಅರಮನೆ ಒಳಗಡೆ ಬರಲ್ಲ ಅಂತ ಹೇಳಿದರು. ಅದ್ರ ಪ್ರಕಾರ ನಡ್ಕೊಂಡೋದ್ರು. ಈ ಪ್ರಗತಿಪರ ಧೋರಣೆ ಉಳ್ಳವರಲ್ಲಿ ಇದಿರಬೇಕು. ಒಂದು ಸಾರಿ ನೀವು ಕನ್ನಡ ಸಾಹಿತ್ಯ ಸಮ್ಮೇಳನನೋ ಸರ್ಕಾರನೋ ಟೀಕೆ ಮಾಡಿದ್ಮೇಲೆ ನೀವು ಯಾವ ಉದ್ದೇಶಕ್ಕೆ ಟೀಕೆ ಮಾಡಿರ್ತೀರ ಅದು ಸರಿಪಡಿಸೋವರೆಗೂ ನೀವು ಆ ವೇದಿಕೆಗಳಲ್ಲಿ ಭಾಗವಹಿಸಬಾರ್ದು. ಇಲ್ಲೇನಾಗಿದೆ, ಈ ಸಾರಿ ಟೀಕೆ ಮಾಡ್ತಾರೆ, ಪ್ರಚಾರಕ್ಕೆ ಬಂದುಬಿಡ್ತಾರೆ, ಮುಂದಿನ ಸಾರಿ ಇವರೇ ಮೊದಲು ಹೋಗಿ ಅಲ್ಲಿ ಕೂತ್ಕೊಂಡ್ಬಿಡ್ತಾರೆ. ಆದರೆ ಸಮಸ್ಯೆ ಬಗೆಹರಿತಾ ಇಲ್ಲ. ಈಗ ಬಾನು ಮುಷ್ತಾಕ್ ಅವ್ರು ಏನು ಹೇಳಿದ್ದು, ಕೆಂಪು ಹಳದಿ ಹಿಂದೂಗಳ ಸಂಕೇತ ಅದು ಸರಿ ಇಲ್ಲ, ನನ್ನ ಧರ್ಮದ್ದು ಅಥವಾ ಇನ್ನೊಂದು ಅಲ್ಲಿ ಇಲ್ಲ ಅಂತ ಹೇಳಿದ್ಮೇಲೆ ಅದು ಸರಿ ಹೋಗೋವರೆಗೂ ಇವರು ಸರ್ಕಾರದ ಯಾವುದೇ ವೇದಿಕೆಯನ್ನು ಹತ್ತಬಾರ್ದು. ಅದು ನಿಜವಾದ ಪ್ರಗತಿಪರತೆ. ಅದನ್ನು ಬಹುಶಃ ಲಂಕೇಶ್ ಅಂತವರು ಪಾಲಿಸ್ಕೊಂಡು ಬಂದರು. ಇದು ಅವರಲ್ಲಿರುವಂಥ ದೌರ್ಬಲ್ಯ. ಎರಡನೇದೀಗ ಕರೆದಾಗ ಗೌರವ ಕೊಟ್ಟು ಬಂದಿದ್ದಾರೆ. ನನಗಿಲ್ಲಿ ಭಾಳ ಸಂತೋಷ ಆಗಿದ್ದು, ಅವರು ಸೀರೆ ಇದೆಯಲ್ಲ, ಬಹುತೇಕ ಎಲ್ಲ ಮಹಿಳೆಯರು ಸೀರೆಯ ಸೆರಗಿನ ಅಂಚಿನಂತೆ ಬ್ಲೌಸನ್ನು ಅಂದರೆ ಮ್ಯಾಚಿಂಗ್ ಅಂತ ಹೇಳ್ತೀವಿ, ಇದು ಮಹಿಳೆಯರದಿದು, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ ಹೂವು ಮುಡ್ಕೊಂಡಿದ್ದಾರೆ, ಅದು ನಮ್ಮ ಸಂಸ್ಕೃತಿ. ಹೂವು ಈ ಧರ್ಮದವರೇ ಮುಡಿಬೇಕಂತ ಹೂವು ಎಲ್ಲಾ ಧರ್ಮದವ್ರಿಗೂ ಇದೆ. ಈವನ್ ರಾಜರುಗಳಿಗೆ ಹೂವಿನ ಕಿರೀಟವನ್ನೇ ಹಿಂದೆ ಹಾಕ್ತಾ ಇದ್ರು. ಹೀಗಾಗಿ ಈ ಸಂಸ್ಕೃತಿ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳ ಸಮತೆ ದೊರಕುವಂತೆ ಮಾಡಲು ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಬಂಧುತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ
ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಧನ್ಯವಾದಗಳು.